ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ದಲಿತರ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬೆಂಗಳೂರಿನಲ್ಲಿ ಜನಾಗ್ರಹ ಸಮಾವೇಶಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ವೈರಲ್ ಆಡಿಯೋ ನನ್ನದಲ್ಲ, ಇದು ವ್ಯವಸ್ಥಿತ ಚಾರಿತ್ರ್ಯ ಹರಣ. ಪಕ್ಷದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, ಹೈಕಮಾಂಡ್ ಮತ್ತು ಸಿಎಂ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತರ ಹಕ್ಕುಗಳ ರಕ್ಷಣೆ ಹಾಗೂ ಸಮಗ್ರ ಸಬಲೀಕರಣಕ್ಕಾಗಿ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಘದ ಸಂಚಾಲಕ ಈರೀಶ್ ಹಿರೇಹಳ್ಳಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ದಶಕಗಳಿಂದ ದಲಿತ ಚಳವಳಿ ನಡೆಸುತ್ತಿದ್ದರೂ ದಲಿತರ ಹಲವು ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಸರ್ಕಾರಗಳು ದಲಿತರ ಹಿತ ಕಾಯುವಲ್ಲಿ ವಿಫಲವಾಗಿವೆ ಎಂದು ಆರೋಪಿಸಿದರಲ್ಲದೆ, ಕಳೆದ 10 ವರ್ಷಗಳಲ್ಲಿ 4 ಲಕ್ಷ ಕೋಟಿ ರು ಖರ್ಚು ಮಾಡಿದ್ದೇವೆ ಎನ್ನುತ್ತಿರುವ ಸರ್ಕಾರ ಇದರಿಂದ ಎಷ್ಟು ಕುಟುಂಬಗಳು ಬಡತನ ರೇಖೆಯಿಂದ ಹೊರಬಂದಿವೆ ಎಂಬ ಮಾಹಿತಿ ನೀಡುತ್ತಿಲ್ಲ. ವಿಶೇಷ ಘಟಕ ಯೋಜನೆಗಳ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸುವುದನ್ನು ನಿಲ್ಲಿಸಬೇಕು. ದಲಿತರ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಪರಿಹರಿಸಬೇಕು. ಗಂಗಾ ಕಲ್ಯಾಣ ಯೋಜನೆಗಳನ್ನು ಸಮರ್ಪಕವಾಗಿ ಕಾರ್ಯಗತಗೊಳಿಸಬೇಕು. ದಲಿತ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿಲ್ಲ. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ನೇರ ನೇಮಕಾತಿಯಲ್ಲಿನ ಲೋಪಗಳನ್ನು ಸರಿಪಡಿಸಬೇಕು ಎಂದರು. ಒತ್ತಾಯಿಸಿ ಸುಮಾರು 50,000 ದಸಂಸ ಕಾರ್ಯಕರ್ತರು, ಪ್ರಗತಿಪರರು ಈ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಿಂದ ಸುಮಾರು 50,000 ಜನ ಸೇರಿ ಸುಮಾರು 20 ಅಂಶಗಳನ್ನು ಸರ್ಕಾರದ ಮುಂದಿಟ್ಟು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ವೇಳೆ ರಾಜ್ಯ ಮಹಿಳಾ ಸಂಘದ ಸಂಚಾಲಕರಾದ ಸುಮಾ ದುದ್ದಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ತಮ್ಮ ಹೆಸರಿನಲ್ಲಿ ಹರಿದಾಡುತ್ತಿರುವ ಆಡಿಯೋ ಕ್ಲಿಪ್ಗೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅವರು ಇಂದು ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಆಡಿಯೋ ನನ್ನದಲ್ಲ, ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೋ ಒಂದು ಆಡಿಯೋ ವೈರಲ್ ಆಗಿದೆ, ಆದರೆ ಅದು ನನ್ನದಲ್ಲದ ವಿಷಯದ ಬಗ್ಗೆ ನಾನು ಏಕೆ ಪ್ರತಿಕ್ರಿಯಿಸಲಿ ಅಥವಾ ಅದರ ಬಗ್ಗೆ ನಾನು ಯಾಕೆ ದೂರು ನೀಡಲಿ, ಇದನ್ನು ನೀವೇ ಪತ್ತೆ ಹಚ್ಚಿ ಎಂದು ತಿಳಿಸಿದರು. ಅಲ್ಲದೆ ಇದರ ಬಗ್ಗೆ ವಿಚಾರಣೆ ನಡೆಸಬೇಕೇ ಹೊರತು ಈ ರೀತಿ ಚಾರಿತ್ರ್ಯ ಹರಣ ಮಾಡಬಾರದೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ವಿರುದ್ಧ ನಡೆಯುತ್ತಿರುವ ಚರ್ಚೆಗಳ ಬಗ್ಗೆ ಮಾತನಾಡಿದ ಸದಾನಂದಗೌಡರು, ನನ್ನ ಬಗ್ಗೆ ಬಹಳ ದಿನಗಳಿಂದಲೂ ಪಕ್ಷದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಕಳೆದ ಬಾರಿ ಅಡ್ಡ ಮತದಾನ ನಡೆದಾಗಲೂ ನನ್ನ ಬಗ್ಗೆ ಚರ್ಚೆಯಾಗಿತ್ತು. ಸತ್ಯವನ್ನು ಮಾತನಾಡಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ನಾನು ಸುಮ್ಮನೆ ಕೂತಿದ್ರೆ ಮೂಲೆಯಲ್ಲಿ ಇರುತ್ತಿದ್ದೆ. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಕೋರ್ ಕಮಿಟಿ ಸಭೆಗಳಲ್ಲಿ ಹಾಗೂ ಅಧ್ಯಕ್ಷರ ಬಳಿ ನೇರವಾಗಿ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ ಎಂದರು. ಎರಡು ಮಾತಿದೆ. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ, ಬಿಜೆಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಲ್ಲಿ ಗೆದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ, ಆಮೇಲೆ ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ವಕ್ರ ಬುದ್ಧಿ ಅಂತ ಹೇಳ್ತಾರೆ ಅವ್ರು. ನಿಮ್ಮದು ಅಲ್ಲ, ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ, ಕೆಂಪೇಗೌಡರು BJPಯಲ್ಲಿ ಸೀಮಿತನ? ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿದ ನನ್ನ ಆಹ್ವಾನ. ಇಡಿ ದಾಳಿ, ಬಿಡದಿ ಟೌನ್ಶಿಪ್ ವಿವಾದ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ವರ್ಚಸ್ಸಿನ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ಪ್ರತಿಕ್ರಿಯಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ.
ತಮ್ಮ ಮೇಲೆ ಇಡಿ ದಾಳಿ ನಡೆಯುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದ ಸತೀಶ್ ಜಾರಕಿಹೊಳಿ, ನಮ್ಮನ್ನೇ ಟಾರ್ಗೆಟ್ ಮಾಡಲಾಗಿದೆಯೇ ಅಥವಾ ಇದು ಸ್ವಾಭಾವಿಕವಾಗಿ ನಡೆಯುತ್ತಿರುವ ಪ್ರಕ್ರಿಯೆಯೇ ಎಂಬುದು ಸ್ಪಷ್ಟವಾಗಲು ಸ್ವಲ್ಪ ಸಮಯ ಬೇಕು. ಇದು ರಾಜಕೀಯ ಉದ್ದೇಶದಿಂದ ಕೂಡಿದ ದಾಳಿ ಎಂದು ಸಾಬೀತಾದರೆ ನಾವು ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ನಡೆಯುತ್ತಿರುವ ರೈತರ ಹೋರಾಟದ ಕುರಿತು ಮಾತನಾಡಿದ ಅವರು, ರೈತರ ಹೋರಾಟದ ಬಗ್ಗೆ ಮಾಧ್ಯಮಗಳಲ್ಲಿ ದಿನವೂ ನೋಡುತ್ತಿದ್ದೇನೆ. ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ನವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ವಿಷಯವನ್ನು ನಮ್ಮ ಹೈಕಮಾಂಡ್ ನಾಯಕರು ಗಮನಿಸುತ್ತಿದ್ದಾರೆ. ಮುಖ್ಯಮಂತ್ರಿಗೆ ಇದರ ಬಗ್ಗೆ ಸಂಪೂರ್ಣ ಅರಿವಿದ್ದು ಅವರು ಚರ್ಚೆ ನಡೆಸುತ್ತಾರೆ. ಇದಕ್ಕೆ ಕ್ಯಾಬಿನೆಟ್ನಲ್ಲಿ ಟೌನ್ಶಿಪ್ ಬಗ್ಗೆ ಚರ್ಚೆಯಾಗಿಲ್ಲ ಎಂದರು. ಅದು ಹೇಳಿದ ಕರೆಕ್ಟ್, ಅದರಲ್ಲಿ ತಪ್ಪೇನಿಲ್ಲ. ಪವರ್ ಯಾವಾಗ ಬೇಕಾಗಿರ್ತೈತೆ, ಜನರ ಆಶೀರ್ವಾದ ಕೋಟೆವರೆಗಿರ್ತೈತೆ. ಜನರು ಇಲ್ಲಿ ಇರ್ತೈತಿ, ಅವ್ರ ಹೇಳಿದ ಅವ್ರ ಮೈಸೂರು ಹಾಕುತ್ತೇನೋ ಆಕ್ಟ್ ಮಾಡ್ಬೋದು. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿ ಅವರಿಗೆ ರಾಜಕೀಯದಲ್ಲಿ ಅವರಿಗೆ ಹೇಳುವಂತಕ್ಕಂಥ ನಾವು ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರ ಹಾಕಿದ್ರು ಅಂತ ಅನಿಸ್ತಾ ಇರುತ್ತೆ. ಅವ್ರ ಟ್ವೀಟ್ ಅನ್ನ ಗಮನಿಸ್ತಾರೆ. ಏನಿಲ್ಲ ಹೇಳಿದ್ರ ಅವರು ಮತ್ತೆ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಿಲ್ಲ. ಈ ಕಾರ್ಯಕರ್ತರಿಗೆ ಹೇಳ್ಬೇಕಿಲ್ಲ, ನಾವು ಪಾರ್ಟಿ ನನ್ನ ಸ್ಥಾನದಲ್ಲಿ ಬೇರೆಯವರು ಸಿಎಂ ಮಾಡಿದೆ, ಆದ್ರೆ ಸಿಎಂ ಶಾಶ್ವತ ಅಲ್ಲ. ಕರೆಕ್ಟ್. ಇದಕ್ಕೆ ನಾವು ಹೇಳಿದಾರೆ, ನಾವು ಹೇಳಿದೀವಿ. ಸಿಎಂ ಸಾಕಷ್ಟು ಸಿದ್ದರಾಮಯ್ಯ ಭಾಷೆನಲ್ಲಿ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಬಹಳ ದೊಡ್ಡ ಶಾಶ್ವತ. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಜಿಲ್ಲಾ ಸ್ವೀಪ್ ಸಮಿತಿ ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜುಲೈ 30ರಂದು ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ನಡೆಸಲಾಗುವುದು. ಸಾರ್ವಜನಿಕರು ಸಹಕರಿಸಿ ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ಗೊಂದಲ ಅಥವಾ ಅನುಮಾನಗಳಿದ್ದರೆ ಸಹಾಯವಾಣಿ ಹಾಗೂ ಆಪ್ನ ಮೂಲಕ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಂದರು. ದೇಶದಲ್ಲಿ 18 ರಾಜ್ಯಗಳಲ್ಲಿ ನಾಳೆ ಅಂದ್ರೆ 30ನೇ ತಾರೀಕಿಂದನೇ SIR ಹೌಸ್ ಟು ಹೌಸ್ ಮ್ಯಾಪಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 1 ತಿಂಗಳದು ಇದು ಅಭ್ಯಾಸ, 1 ತಿಂಗಳದು ಇದು ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ನಮ್ಮ BLO ಗುರುಗಡೆ ಹೋಗ್ತಾರೆ, ನಿಮಗೆ ದುವೆ ಪ್ರತಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅದು ನಿಮಗೆಲ್ಲರಿಗೆ ತುಂಬಿರಬೇಕು. ಏನಾದರೂ ಸಹಾಯ ಬೇಕಾಗಿದ್ರೆ ನಮ್ಮದು ವಾಲಂಟಿಯರ್ಸ್, ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ನಾವು ವಾಲಂಟಿಯರ್ಸ್ ಆಯ್ಕೆ ಮಾಡಿದ್ದೀವಿ. ಅವರು ನಿಮಗೆ ಯೋಜನೆ ಮಾಡ್ತಾರೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ, ಹೆಲ್ಪ್ ಲೈನ್ 1950, ಮತ್ತು ಎಲೆಕ್ಷನ್ ಕಮಿಷನ್ದು ವೆಬ್ಸೈಟ್ ಇದೆ. ಮತ್ತು ಬಹಳ ಪ್ರಮುಖವಾಗಿ ನಾನು ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ನಮ್ಮದು ECI ನೆಟ್ ಒಂದು ಆ್ಯಪ್ ಇದೆ, ಪ್ರಾರಂಭವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಒಂದು ಅರಿವನ್ನು ಮೂಡಿಸುವ ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹಾಗೂ DS ರವರೇ, ಮಹಾನಗರ ಪಾಲಿಕೆ ಆಯುಕ್ತರೇ, ತಹಶೀಲ್ದಾರ್ ಅವರೇ, RTO ರವರೇ, DFO ಸರ್ ಅವರೇ, ಅದೇ ರೀತಿ ಮಾಧ್ಯಮ ಮಿತ್ರದವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರೇ, ಈ ಜಾಥಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ. ಏನು ಭಾರತ ಚುನಾವಣಾ ಆಯೋಗ 2002ರ ನಂತರ ಏನು ಮತದಾರರ ಪಟ್ಟಿಯ ಒಂದು ದೇಶವನ್ನು ಪೋಲಿಯೋ ಮುಕ್ತವಾಗಿಸುವ ನಿಟ್ಟಿನಲ್ಲಿ ಸರ್ಕಾರವು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ದೊಡ್ಡಹಳ್ಳಿಯಲ್ಲಿ ಯುವ ಸಾಹಿತಿ ಚಲುವೇಗೌಡ DS ಪುಟಾಣಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಯುವ ಸಾಹಿತಿ ಚಲುವೇಗೌಡ DS, ಪೋಲಿಯೋ ಎಂಬ ಮಾರಕ ಅಂಗವೈಕಲ್ಯವನ್ನು ಬುಡಸಮೇತ ಕಿತ್ತೊಗೆಯಲು ಪ್ರತಿಯೊಬ್ಬ ಪೋಷಕರು ಜಾಗೃತರಾಗಬೇಕು. 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯ. ಮಕ್ಕಳ ಆರೋಗ್ಯವೇ ದೇಶದ ಭವಿಷ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ 0 ಇಂದ 5 ವರ್ಷದ ಒಳಪಟ್ಟ ಮಕ್ಕಳಿಗೆ ಎಲ್ಲ 2 ಹನಿ ಲಸಿಕೆನ, ಪೋಲಿಯೋ ಲಸಿಕೆನ ಹಾಕೋ ಮೂಲಕ ಈ ಒಂದು ಅಂಗವಿಕಲತೆನ ತಡೆಗಟ್ಟೋದು ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇವತ್ತು ನಾವು ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಕಾರ್ಯಕ್ರಮನ ನಾವು ಇವತ್ತು ದೊಡ್ಡಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಬೂತ್ ಆಯೋಜಿಸಿದ್ದೀವಿ.
ಈ ಬೂತ್ನ ಆಯೋಜಿಸಿದಾಗ ನಾವು ಇಲ್ಲಿಗೆ ಸಂಬಂಧಪಟ್ಟಂತ ಹಳ್ಳಿಗಳಿಂದ 0 ಇಂದ 5 ವರ್ಷದೊಳಗಡೆ ಮಕ್ಕಳನ್ನ ನಾವು ಎಲ್ಲ ಪ್ರಚಾರ ಮಾಡಿ ಕರ್ಕೊಬಂದು ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಲಸಿಕೆನ ಹಾಕಿ ಮಕ್ಕಳುಗಳಿಗೆ ಯಾವುದೇ ರೀತಿ ಪಲ್ಸ್ ಪೋಲಿಯೋ ಸುತ್ತಮುತ್ತಲಿನ ಎಲ್ಲಾ ಪೋಷಕರಿದ್ದೀರಾ. ನಿಮ್ಮ ಮನೆಯಲ್ಲಿ 5 ವರ್ಷದ ಒಳಗಿನ ಯಾರೇ ಚಿಕ್ಕ ಮಕ್ಕಳಿರ್ಲಿ, ನೆಂಟರು ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಹೇಳಿ. ಏನಿದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ 2 ಅಲಿ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮುಖಾಂತರ ನಿಮ್ಮ ಮುಂದಿನ ಮಕ್ಕಳ ಮುಂದಿನ ಅಂಗವೈಕಲ್ಯವನ್ನ ಮತ್ತೆ ನಮ್ಮ ಭವ್ಯ ಭಾರತದ ಒಂದು ಏನು ಸದೃಢ ಭಾರತದ ನಿರ್ಮಾಣಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗಾಗಿ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಇದಕ್ಕೆ ಕೈ ಜೋಡಿಸಿ. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ಸಾವಿತ್ರಮ್ಮ, ಜ್ಯೋತಿ, ದೇವರಾಜ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮದ ಮುಖಂಡರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ರೈತರ ಆರ್ಥಿಕ ಉನ್ನತಿಗೆ ಹೈನೋದ್ಯಮವೇ ಬೆನ್ನೆಲುಬು. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಪೂರೈಸುವ ಮೂಲಕ ಸಹಕಾರ ಸಂಘಗಳನ್ನು ಬಲಪಡಿಸಬೇಕೆಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಕರೆ ನೀಡಿದ್ದಾರೆ. ತಾಲೂಕಿನ ಸಾದುಗೋನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ ನಡೆದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ನಂದಿನಿ ಉತ್ಪನ್ನಗಳು ದೇಶದ ಗಡಿ ದಾಟಿ ವಿದೇಶಗಳಿಗೂ ರಫ್ತಾಗುತ್ತಿವೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ನಂದಿನಿ ಉತ್ಪನ್ನಗಳನ್ನು ಬಳಸುವ ಮೂಲಕ ರೈತರು ಪರೋಕ್ಷವಾಗಿ ತಮ್ಮದೇ ಸಹೋದರ ರೈತರಿಗೆ ಬೆಂಬಲ ನೀಡಬೇಕು. ಆಕಸ್ಮಿಕವಾಗಿ ರಾಸುಗಳ ಜೀವಹಾನಿಯಾದರೆ ರೈತರಿಗುಂಟಾಗುವ ಆರ್ಥಿಕ ನಷ್ಟ ತಪ್ಪಿಸಲು ಜೀವ ವಿಮೆ ಮಾಡಿಸುವುದು ಅತ್ಯಗತ್ಯ ಎಂದರು. ಅದು ಸತ್ತ ತಕ್ಷಣ ತಿಥಿ ಒಳಗಡೆ ಕೊಟ್ಬಿಡಿ, ಬಣ್ಣ ಹೊಡೆಯಕ್ಕಾಯ್ತು. ಒಂದು ಅರ್ಧ ಬಣ್ಣ ಗಿಡ ತರ್ತಾರೆ. ನಮ್ ದುಡ್ಡು ಸ್ವಲ್ಪ ಲೇಟ್, ಒಂದು 2 ತಿಂಗಳು ರೆಕಾರ್ಡ್ಸ್ ಎಲ್ಲ ತಗೊಂಡು ಕೊಡೋದು, ನಿಮ್ಮ ಡೆತ್ ಸರ್ಟಿಫಿಕೇಟ್ ಎಲ್ಲ ಬಂದಲ್ಲಿ ಕೊಡೋದು. ಅದು 25,000 ಏನೋ ತಿಥಿಗೆ ಸಾಮಾನು ಅಂಗಡಿಗೆ ಸಾಲ ಮಾಡಿರೋ ತೀರ್ಸಕ್ಕಾಯ್ತು. ಈಗ ಆಯ್ತು, ಹಾಲು ಹಾಕೋರು ಮಾಡಿದಾಗ ಹಿಂದೆ ಹಾಲು ಹಾಕಿರೋರು ಜಗಳಕ್ಕೆ ಬರ್ತಾರೆ. ನಾನು 10 ವರ್ಷ ಡೈರಿಗೆ ಹಾಕ್ತಾ ಇದ್ದೀನಿ, ನಾನು ಡೈರಿ ಬೆಳೆಸಿದ್ದು ಜಗಳಕ್ಕೆ ಮಾಡಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಏನು ಮಾಡಿ ಅವ್ರಿಗೆ ಗೈಸೋದು. ಅದಾಯ್ತವ ಈಗ ರನ್ನಿಂಗ್ ಹಾಲು ಯಾರು ಇರ್ತಾರೋ ಅವ್ರು 10,000, ನಾಳೆ 5 ಇರೋರು ವಾಪಸ್ ಹಾಲು ಹಾಕೊಂಡು 10,000. ನೀವು ಹಾಲು ಹಾಕಿದ ತಕ್ಷಣ 10,000 ಹೋಯ್ತೀವಿ. ಹಾಲು ಹಾಕೋರು ಮಂಡ್ಯ ಡೈರಿದು ಬರೋದು 25,000. 60 ದಿವಸ ನೀವು ಡೈರಿ ಮಾಡ್ಕೊಳ್ಳಿ ಸಾಕು. ನಾವು 90 ದಿವಸ ಮಾಡಿದ್ವಿ, 3 ತಿಂಗಳು, ನೀವು 2 ತಿಂಗಳು ಮಾಡ್ಕೊಳ್ಳಿ. ಮಿನಿಮಮ್ 2 ತಿಂಗಳು ಆ ವರ್ಷದಲ್ಲಿ ಹಾಲು ಹಾಕಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷೆ ಪದ್ಮಾ ಅಣ್ಣೇಗೌಡ, ಮನ್ಮೂಲ್ ವಿಸ್ತರಣಾಧಿಕಾರಿ ನಂಗಪ್ಪ ಅಲ್ಲಿಬಾದಿ, ಸಂಘದ ಉಪಾಧ್ಯಕ್ಷೆ ಪಾರ್ವತಮ್ಮ ರಂಗೇಗೌಡ, ನಿರ್ದೇಶಕರುಗಳಾದ ಅನಿತಾ ಮಂಜೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಜೋಗಿಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ನೂತನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ವಿಮಾನ ಗೋಪುರ ಕಳಸ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನೆರವೇರಿದೆ. ಮಹೋತ್ಸವದ ಪ್ರಯುಕ್ತ ಬೆಳಗ್ಗೆ ಜೋಗಿಹಳ್ಳಿಯ ದ್ಯಾಮಲಾಂಬ ಸಿದ್ದಪ್ಪ ಸ್ವಾಮಿ ಹಾಗೂ ತಿಮ್ಮಪ್ಪ ಸ್ವಾಮಿ ದೇವತೆಗಳ ಆಗಮನದೊಂದಿಗೆ ಶ್ರೀ ಆಂಜನೇಯ ಸ್ವಾಮಿಯ ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನಾ ಕಾರ್ಯಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಸ್ವಾಮಿಯ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ, ದೇವಾಲಯದ ಸಮಗ್ರ ಅಭಿವೃದ್ಧಿಗಾಗಿ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಲಾಗುವುದು. ಜೊತೆಗೆ ದೇವಾಲಯಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಬದ್ಧನಿದ್ದೇನೆ ಎಂದು ತಿಳಿಸಿದರು. ಒಂದ್ಸರಿ 5 ಲಕ್ಷ ಬೇಕಾದ್ರೆ 10 ಲಕ್ಷ ಹಾಕೊಡ್ತೀವಿ. 10 ಲಕ್ಷ ಒಂದ್ಸರಿ ಕೊಡಲ್ಲ, 5 ಲಕ್ಷ ಕೊಡ್ತಾರೆ. ಅದನ್ನ ನೀವು ತಗೊಂಡ್ಮೇಲೆ ಇನ್ನೊಂದ್ಸರಿ 5 ಲಕ್ಷ ಹಾಕ್ಕೊಡ್ತೀವಿ. ಫೋನ್ ಹಾಕ್ತೀನಿ. ಅದೊಂದು ವಾರ ಮಾತ್ರ ತೀರಾ ಇದಾಗೈತೆ. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ ರಮೇಶ್, ಜೆಡಿಎಸ್ ಮುಖಂಡರಾದ ಬಿಎಸ್ ನಾಗರಾಜು, ಚಿಕ್ಕವೀರಯ್ಯ, ಯೋಗಾನಂದ್ ಕುಮಾರ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. 33% ಮಹಿಳಾ ಮೀಸಲಾತಿಯನ್ನು ಮಳೆಗಾಲದ ಅಧಿವೇಶನದಲ್ಲಿ ಜಾರಿಗೊಳಿಸಿ ಎಂದು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಹಿಳಾ ಕಾರ್ಯಕರ್ತರು ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು.
ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಮಾತನಾಡಿ, ಮುಂಬರುವ ಮಳೆಗಾಲ ಅಧಿವೇಶನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಬೇಕು. ನಮ್ಮ ಹಕ್ಕುಗಳನ್ನು ಕೊಡಲು ಮೀನಾಮೇಷ ನೀಡುತ್ತಿದೆ. ಇದರಿಂದ ಮಹಿಳೆಯು ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ಈಗಲಾದರೂ ಮಳೆಗಾಲದ ಅಧಿವೇಶನದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸಿ ಅಂಗೀಕರಿಸಿ ಎಂದು ಒತ್ತಾಯಿಸಿದರು. ನಾವು ಯಾವುದೇ ಒಂದು ತಲತಲಾಂತರದಿಂದನೂ ಕೂಡ ನಮಗೆ ಒಂದು ಹಕ್ಕನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಹೋರಾಟದ ಮುಖಾಂತರನೇ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಕೂಡ, ಯಾವುದೇ ಬಂಡವಾಳಶಾಹಿ ರಾಜಕಾರಣ ಕೂಡ ನಮಗೆ ತಗೊಳ್ಳಿ, ನಿಮಗೆ ಸುಲಭವಾಗಿ ನಾವು ಯೋಜನೆಗಳನ್ನು, ಹಕ್ಕುಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಯಾರು ಕೂಡ ಜಾರಿ ಮಾಡ್ತಾ ಇಲ್ಲ. ಸಂವಿಧಾನದಲ್ಲಿ ನಮ್ಮ ಪರವಾದಂಥ ಹಕ್ಕುಗಳು, ಕಾಯ್ದೆಗಳು ಜಾರಿಯಾಗಿದ್ರು ಕೂಡ ಅದನ್ನು ನಮ್ಮ ಕೈಗೆ ತಗೋಬೇಕು ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದೇ ನಿಟ್ಟಿನಲ್ಲಿ ಈಗ 33% ಮೀಸಲಾತಿ ಏನು ಆಗಸ್ಟ್ನಲ್ಲಿ ನಡೀತಾ ಇರ್ತಕ್ಕಂಥ ಸಂಸತ್ನ ಮಳೆಗಾಲದ ಅಧಿವೇಶನದಲ್ಲಿ ಜಾರಿಗೆ ತರಬೇಕು. ಇದಕ್ಕೆ ಯಾವುದೇ ಪ್ರತಿಭಟನೆಯಲ್ಲಿ ಮಹದೇವಮ್ಮ, ಹೇಮಾವತಿ, ಚಿಕ್ಕಮಣಿ, ನಾಗರತ್ನ, ಜವರಿಯ, ರಾಜು, ಮಹಾದೇವಿ, ಶೈಲಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಬರುವ ಚುನಾವಣೆಗಳ ಸಿದ್ಧತೆಗಾಗಿ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಪೂರ್ಣ ಸಿದ್ಧತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಭರ್ತಿ ಮಾಡಿದ ನಮೂನೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಡಿಜಿಟಲೀಕರಣಗೊಳಿಸಲಾಗುತ್ತದೆ. ಒಂದು ವೇಳೆ ಮೊದಲ ಭೇಟಿಯಲ್ಲಿ ಮನೆ ಸಿಗದಿದ್ದರೆ ಮಾಹಿತಿ ಪಡೆಯಲು ಕನಿಷ್ಠ 3 ಬಾರಿ ಬಿಎಲ್ಒಗಳು ಮನೆಗೆ ಭೇಟಿ ನೀಡಲಿದ್ದಾರೆ. ಈ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿಸಲು ರಾಜ್ಯಾದ್ಯಂತ 59,050 ಬಿಎಲ್ಒಗಳನ್ನು ನಿಯೋಜಿಸಲಾಗಿದೆ. ಜೊತೆಗೆ 31 ಜಿಲ್ಲಾ ಚುನಾವಣಾಧಿಕಾರಿಗಳು, 224 ಮತದಾರರ ನೋಂದಣಾಧಿಕಾರಿಗಳು, 7,556 ಬಿಎಲ್ಒ ಮೇಲ್ವಿಚಾರಕರು ಹಾಗೂ 1,15,112 ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಏಜೆಂಟರು ಕಾರ್ಯನಿರ್ವಹಿಸಲಿದ್ದಾರೆ. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5ನೇ ಆಗಸ್ಟ್ನಿಂದ 4ನೇ ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಇರುವುದು 5ನೇ ಆಗಸ್ಟ್ನಿಂದ 3ನೇ ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟರಲ್ ರೋಲ್ 7ನೇ ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ ಸುಮಾರು 68,123 ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿದ್ದಾರೆ. ಚೀಫ್ ಎಲೆಕ್ಟರಲ್ ಆಫೀಸರ್, 31 ಜನ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್, 30 ಜನ ಸಿಒ ಜಿಲ್ಲಾ ಪಂಚಾಯತ್. ಬೆಂಗಳೂರಿನಿಂದ 100 ಕಿಲೋಮೀಟರ್ ಸುತ್ತಮುತ್ತ ಇರುವ ನಗರಗಳಿಗೆ ಚತುಷ್ಪಥ ರೈಲ್ವೆ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ರಾಜಧಾನಿಯಿಂದ ಕರಾವಳಿ ಭಾಗದ ಮಂಗಳೂರಿಗೆ ಕೂಡ ಇದೇ ರೀತಿ ಚತುಷ್ಪಥ ಮಾರ್ಗ ಅಭಿವೃದ್ಧಿಯನ್ನು ಪರಿಗಣಿಸಲಾಗುವುದೆಂದು ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಯಲಕೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಸೋಮವಾರ ಮಾತನಾಡಿದರು. ಇದಕ್ಕೂ ಮೊದಲು ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅವರು ಕರ್ನಾಟಕದ ರೈಲ್ವೆ ಬೇಡಿಕೆಗಳನ್ನು ಸಮಾರಂಭದಲ್ಲಿ ಪ್ರಸ್ತಾಪಿಸಿದರು. ಇದರಲ್ಲಿ ಅವರು ಬೆಂಗಳೂರಿನಿಂದ ತುಮಕೂರು, ಮೈಸೂರು, ಗೌರಿಬಿದನೂರು ಮಾರ್ಗವಾಗಿ ಹಿಂದೂಪುರ ಮತ್ತು ಕೋಲಾರಕ್ಕೆ ಚತುಷ್ಪಥ ಹಳಿ ನಿರ್ಮಿಸಬೇಕೆಂದು ಕೋರಿದರು. ಈ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸೋಮಣ್ಣ, ಬೆಂಗಳೂರು ತುಮಕೂರು ಚತುಷ್ಪಥ ಮಾರ್ಗದ ಸರ್ವೆ ಮುಗಿದಿದ್ದು ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆಗಳನ್ನು ಆರಂಭಿಸಲಾಗುವುದೆಂದು ತಿಳಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಹಾಸನ ತಾಲೂಕಿನ ಭುವನಹಳ್ಳಿ ಸಮೀಪದ ಲಕ್ಷ್ಮೀಸಾಗರ ಗ್ರಾಮದಲ್ಲಿರುವ ವೆಂಕಟೇಗೌಡರ ತೋಟದಲ್ಲಿ ಹಸುವೊಂದು ಒಂದೇ ಹೆರಿಗೆಯಲ್ಲಿ 2 ಕರುಗಳಿಗೆ ಜನ್ಮ ನೀಡಿದೆ. ಜನಿಸಿದ 2 ಕರುಗಳಲ್ಲಿ ಒಂದು ಹೆಣ್ಣು ಮತ್ತೊಂದು ಗಂಡು ಕರುವಾಗಿದ್ದು, ತಾಯಿ ಹಸು ಮತ್ತು 2 ಕರುಗಳು ಆರೋಗ್ಯವಾಗಿವೆ ಎಂದು ತಿಳಿದುಬಂದಿದೆ. ಅಪರೂಪವಾಗಿ ಸಂಭವಿಸುವ ಈ ಘಟನೆ ಗ್ರಾಮಸ್ಥರ ಗಮನ ಸೆಳೆದಿದ್ದು, ರೈತ ವೆಂಕಟೇಗೌಡರ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ಸ್ಥಳೀಯರು ತಾಯಿ ಹಸು ಹಾಗೂ ಕರುಗಳನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದು, ಉತ್ತಮ ಆರೈಕೆಯಿಂದ ಅವುಗಳನ್ನು ನೋಡಿಕೊಳ್ಳಲಾಗುತ್ತಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಲಿತರ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬೆಂಗಳೂರಿನಲ್ಲಿ ಜನಾಗ್ರಹ ಸಮಾವೇಶ. ಸಮಾವೇಶಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ವೈರಲ್ ಆಡಿಯೋ ನನ್ನದಲ್ಲ, ಇದು ವ್ಯವಸ್ಥಿತ ಚಾರಿತ್ರ್ಯ ಹರಣ. ಪಕ್ಷದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸ್ಪಷ್ಟನೆ.
ಬಿಡದಿ ಟೌನ್ಶಿಪ್ ವಿವಾದ ಹೈಕಮಾಂಡ್ ಮತ್ತು ಸಿಎಂ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.